ಪಕ್ಷ ನಿಲ್ಲಿಸಿದೆ. ಇವತ್ತು ಮಾನ್ಯ ಶ್ರೀ ಬಂಗಾರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತೇಳಿ ನಾನಂತ ಭಾವಿಸ್ಕೊಂಡಿದ್ದೇನೆ. ಈ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಇತಿಹಾಸವನ್ನು ತಾವೆಲ್ಲ ಸೃಷ್ಟಿ ಮಾಡಬೇಕು. ಬಡವರ ಬದುಕಿಗೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತ್ಕೊಂಡಿದೆ. ಈಗ ಬಿಜೆಪಿ ಮ್ಯಾನಿಫೆಸ್ಟೋ ಕೊಟ್ಟಿದ್ದಾರೆ. ಆ ಮ್ಯಾನಿಫೆಸ್ಟೋಲ್ಲಿ ತಾವೆಲ್ಲ ಕೇಳಬೇಕು ಬಿಜೆಪಿ ಅವರಿಗೆ ಹಿಂದೆ ಕೊಟ್ಟಂತ ಮಾತು ಏನಾಯ್ತು ಅಂತೇಳಿ. ನುಡಿದಂತೆ ನಡೆಯಕ್ಕಾಗ್ಲಿಲ್ಲ, ಕೊಟ್ಟ ಮಾತು ಉಳಿಸ್ಕೊಳಕ್ ಆಗ್ಲಿಲ್ಲ. ನಿಮ್ ಯಾರು ಕೂಡ 15 ಲಕ್ಷ ರೂಪಾಯಿ ಅಕೌಂಟ್ಗೆ ಬರಲಿಲ್ಲ. ನಿಮ್ಮ ರೈತರ ಆದಾಯ ಡಬಲ್ ಆಗ್ಲಿಲ್ಲ. ನಿಮ್ಗೆ ಯಾರು ಉದ್ಯೋಗ ಸಿಗ್ಲಿಲ್ಲ. ಇವತ್ತು ಈ ಮ್ಯಾನಿಫೆಸ್ಟೋ ಏನಾಯ್ತು ಅಂತೇಳಿ ನೀವು ಬಿಜೆಪಿಗೆ ಯಡಿಯೂರಪ್ಪನವ್ರಿಗೆ ಮತ್ತು ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ಗೆ ನಾವು ಕೇಳಬೇಕಾಗ್ತದೆ. ಇವತ್ತು ಕುಮಾರಸ್ವಾಮಿ ಅವರು ನಾವು ಕೊಟ್ಟಂತ ಗ್ಯಾರಂಟಿನ ಎಲ್ಲ ನನ್ನ ತಾಯಂದಿರು ಸೋದರಿಯರು ಎಲ್ಲರಿಗೂ ಕೂಡ ಇವತ್ತು ದೇಶದಲ್ಲಿ ಮಾನವ ಕುಲಕ್ಕೆ ಹೆಣ್ಣು ಕುಲಕ್ಕೆ ನಮ್ಮ ಅವರ ಬದುಕಿನ ಬಗ್ಗೆ ಇವತ್ತು ನೀವೆಲ್ಲ ಇಡೀ ಪ್ರತಿಯೊಂದು ಹಳ್ಳಿಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಹೋರಾಟವನ್ನು ಮಾಡಬೇಕು. ಶಾಮೆ ಕೇಳೋದು ಮುಖ್ಯ ಅಲ್ಲ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಗ್ಯಾರಂಟಿಗಳ ವಿಚಾರದಲ್ಲಿ ಈಗಾಗಲೇ ಅನೇಕ ನಮ್ಮ ನಾಯಕರುಗಳು ಸ್ನೇಹಿತರುಗಳು ಮಾತಾಡಿದ್ದಾರೆ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ಗ್ಯಾರಂಟಿ ಕೂಡ ಇವತ್ತು ಮಹಾಲಕ್ಷ್ಮಿ ಯೋಜನೆ, ಮಹಾಲಕ್ಷ್ಮಿ ಯೋಜನೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಘೋಷಣೆಯನ್ನ ಮಾಡಿದ್ದಾರೆ. 1 ಲಕ್ಷ. ಯಾರು ಯುವಕರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಸುಮಾರು 1 ಲಕ್ಷ ರೂಪಾಯಿ ವರ್ಷಕ್ಕೆ ಟ್ರೈನಿಂಗ್ ಕೊಟ್ಬಿಟ್ಟು ಅಂತ ಹೇಳಿ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಆರೋಗ್ಯ ಕ್ಷೇತ್ರದಲ್ಲಿ 25 ಲಕ್ಷ ರೂಪಾಯಿ ಕೊಡೋದು ಅಂತ ತೀರ್ಮಾನ ಮಾಡಿದ್ದಾರೆ. ಇದು ಒಂದು ಐತಿಹಾಸಿಕವಾದಂತಹ ಬದಲಾವಣೆ. ನಮ್ಮ ರಾಜ್ಯದವರು ಬಂಗಾರಪ್ಪನವರ ಸ್ನೇಹಿತರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾನು ಅವ್ರ ಶಿಷ್ಯ ಕೂಡ ನಾನು ಇಲ್ಲಿ ನಿಮ್ಮ ಮುಂದೆ ಬಂದು ನಿಂತು ನನ್ನ ಸೋದರಿಗೆ ನೀವು ಮತ ಹಾಕ್ಬೇಕು ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ.